ಮತ್ತು ನಾನು ಮತ್ತೆ ಕುಮಾರಸ್ವಾಮಿ ಅವರು, ನಮ್ಮ ನಾರಾಯಣ ಸ್ವಾಮಿ ಅವರು, ನಮ್ಮ ರವಿಕುಮಾರ್ ಮತ್ತು JDSನ ಪ್ರಮುಖರು ನಾವೆಲ್ಲ ಒಟ್ಟಿಗೆ ಸೇರಿ ಬಿಡದಿ ಅಕ್ವಿಜೇಷನ್ಗೆ ಸಂಬಂಧಪಟ್ಟಂತೆ ಬಿಡದಿ ರಿಯಲ್ ಎಸ್ಟೇಟ್ ಮಾಡ್ತಾ ಇರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಒಟ್ಟಿಗೆ ಹೋರಾಟ ಮಾಡುವಂಥ ಜೊತೆಯಲ್ಲಿ ಹೋರಾಟ ಮಾಡುವಂಥ ತೀರ್ಮಾನವನ್ನು ಇವತ್ತು ಮಾಡಿದ್ದೀರಿ. ನಾಳೆ ನಾನು ಕೂಡ ಸುಮಾರು 10:30ಗೆ ಬಿಡದಿಯ ಒಂದು ಇನಾಗ್ರೇಷನ್ ಏನಿದೆ, ಪಾದಯಾತ್ರೆ ಇನಾಗ್ರೇಷನ್, ನಾನು ಕುಮಾರಸ್ವಾಮಿಯವರು ಭಾಗವಹಿಸ್ತಾ ಇದ್ದೀರಿ. ನಿಖಿಲ್ ಕುಮಾರಸ್ವಾಮಿಯವರು ಪಾದಯಾತ್ರೆಯನ್ನು ಮಾಡ್ತಾರೆ. ಅವ್ರಿಗೆ ಬೆಂಗಳೂರು ಬಾರ್ಡ್ರ್ವರೆಗೂ ಪರ್ಮಿಷನ್ ಕೊಟ್ಟಿದ್ದಾರೆ. ಅಲ್ಲಿವರೆಗೂ ಅವರು ಪಾದಯಾತ್ರೆಯನ್ನು ಮಾಡ್ತಾರೆ. ಮತ್ತೆ ನಮ್ಮ ಎಲ್ಲ ಕಾರ್ಯಕರ್ತರಿಗೂ ಕರೆ ಕೊಡ್ತೀರಿ. ನಾವು ಕಾರ್ಯಕರ್ತರು ಕೂಡ ಇದರಲ್ಲಿ ಪಾದಯಾತ್ರೆಯಲ್ಲಿ ಸೇರ್ಕೊಳ್ಳಿ ಅನ್ನೋ ಕರೆಯನ್ನು BJP ಕಡೆಯಿಂದನೂ ನಾವು ಕೊಡ್ತಾ ಇದ್ದೀವಿ. ಅದಾದಮೇಲೆ ಬೆಂಗಳೂರಲ್ಲಿ ಈಗಾಗಲೇ BJPಯಿಂದ ಬಿಡದಿ ಹೋರಾಟದ ಒಂದು ದೊಡ್ಡ ಹೋರಾಟನೂ ಕೂಡ ಆಗಿದೆ. ನಾವು ಸಾವಿರಾರು ಜನ ಸೇರಿಸಿ ಫ್ರೀಡಮ್ ಪಾರ್ಕಲ್ಲಿ ಮಾಡಿದ್ದೀವಿ. ಅದೇ ರೀತಿ ಇನ್ನೊಂದು ಒಟ್ಟಿಗೆ ನಾವು ಮತ್ತು JDS ಒಟ್ಟಿಗೆ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ಒಟ್ಟಿಗೆ ಒಂದು ಹೋರಾಟ ಮಾಡಬೇಕು ಅನ್ನೋ ತೀರ್ಮಾನವನ್ನು ಈಗ ನಾವು ಮಾಡಿದ್ದೀರಿ. ಅಂದರೆ ಅದು ಡೇಟನ್ನು ಅನೌನ್ಸ್ ಮಾಡ್ತೀವಿ. ವಿಧಾನಸಭೆಯಲ್ಲಿ ಯಾವತ್ತು ಅದು ಚರ್ಚೆಗೆ ಬರುತ್ತೆ. ಹಾಂ, ಅಲ್ಲ, ಅದು ಸ್ವಲ್ಪ ಬದಲಾವಣೆ ಆಗ್ಬೋದು. ಯಾಕಂದರೆ ವಿಧಾನಸಭೆ 14 ಏನು ಇಲ್ಲ, ಕಲಾಪ ಇಲ್ಲ, ಮತ್ತು 15 ಕಲಾಪ ಇಲ್ಲ. ಅದರಿಂದ ಕಲಾಪ ಇಲ್ಲದೆ ಸಮಯದಲ್ಲಿ ಬೇಡ ಅನ್ನೋ ಚರ್ಚೆಯನ್ನು ಮಾಡಿದ್ದೀವಿ. ಅದರಿಂದ ಕಲಾಪ ನಡೆಯುವಂಥ ಸಂದರ್ಭದಲ್ಲಿ ಒಟ್ಟಿಗೆ ನಾವು ಫ್ರೀಡಮ್ ಪಾರ್ಕ್ ಹೋರಾಟವನ್ನು ಮಾಡುವಂಥ ತೀರ್ಮಾನವನ್ನು ಮಾಡಿ, ಹೊರಗೆ ಹೊರಗಡೆ ಎರಡೂ ಕೂಡ ಈಗಾಗಲೇ ಸದನದ ಒಳಗೆ ನಾವು ಒಟ್ಟಿಗೆ ಹೋರಾಟ ಮಾಡ್ತಾ ಇದ್ದೀರಿ. ನಮ್ಮೆಲ್ಲ ಹೋರಾಟಕ್ಕೆ JDS ಅವರು ಬೆಂಬಲವನ್ನು ಕೊಟ್ಟಿದ್ದಾರೆ. ಸದನದ ಒಳಗಡೆ ನಾವು ಬರಕ್ಕೆ ಸಂಬಂಧಪಟ್ಟಂತೆ ಮತ್ತು ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತು ಬಿಡದಿ ಟೌನ್ಶಿಪ್ಗೆ ಸಂಬಂಧಪಟ್ಟಂತೆ ಮತ್ತು KPSCಯ ಒಂದು ಅಕ್ರಮಗಳೇನಾಗಿದೆ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಚರ್ಚೆಯನ್ನು ಮಾಡುವಂಥದ್ದಕ್ಕೆ ತೀರ್ಮಾನವನ್ನು ಮಾಡಿದ್ದೀವಿ. ಅದಕ್ಕೆಲ್ಲ ಪೂರ್ತಿ ಸಹಕಾರಗಳನ್ನು JDS ಅವರು ಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇನ್ನು ಮುಂದೆ ಕರ್ನಾಟಕದಲ್ಲಿ ನಡೆಯುವಂಥ ಎಲ್ಲ ಹೋರಾಟಗಳಲ್ಲಿ ಪ್ರಮುಖವಾದಂಥ ಹೋರಾಟಗಳಿಗೆ ಒಟ್ಟೊಟ್ಟಿಗೆ ನಾವು ಕೆಲಸ ಮಾಡಬೇಕು ಅನ್ನೋ ತೀರ್ಮಾನವನ್ನು ಕೂಡ ಮಾಡಿದ್ದೀನಿ. ನಾನು ಮೊನ್ನೆನೂ ಕೂಡ ನಮ್ಮ ಕೇಂದ್ರದ ನಾಯಕರನ್ನ ಭೇಟಿ ಮಾಡಿದ್ದೀನಿ. ಆದಷ್ಟು ಶೀಘ್ರವಾಗಿ ಇನ್ನೊಂದು 2-3 ದಿನದೊಳಗಡೆ ಒಂದು ಸಮನ್ವಯ ಸಮಿತಿ ಮಾಡುವಂಥದ್ದು. ಅದು 5 ಜನ ಇರಬೇಕಾ, 4 ಜನ ಇರಬೇಕಾ ಅನ್ನೋದು ತೀರ್ಮಾನವನ್ನು ಮಾಡಿ ಸುಮಾರು 5 ಜನ, 2 ಕಡೆಯಿಂದ 5 ಜನ ತೀರ್ಮಾನ ಮಾಡುವಂಥ ಒಂದು ಪಟ್ಟಿನೂ ಕೂಡ ತೀರ್ಮಾನ ಆಗ್ತದೆ. ಅದಾದಮೇಲೆ ರಾಜ್ಯ ಮಟ್ಟದಲ್ಲಿ ಒಂದು ಸಮನ್ವಯ ಸಮಿತಿ ಆಗ್ತದೆ. ಅದರಲ್ಲಿ ಕೇಂದ್ರದ ಸಚಿವರು ಕೂಡ ಇರ್ತಾರೆ. ತೀರ್ಮಾನ ಆಗುತ್ತೆ. ಅದಾದಮೇಲೆ ಅದು ಉಳಿದಂತೆ ಜಿಲ್ಲಾ ಮಟ್ಟದಲ್ಲೂ ಕೂಡ ಒಟ್ಟಿಗೆ ಹೋರಾಟ ಮಾಡ್ತೀರಿ. ಇನ್ನು ಚುನಾವಣೆ ಹತ್ರ ಬರ್ತಾ ಇದೆ. ಅದರಿಂದ ಎಲ್ಲ ದೃಷ್ಟಿಯಿಂದನೂ ಒಟ್ಟಿಗೆ ಹೋಗುವಂಥದ್ದು ಇವತ್ತು ಕುಮಾರಸ್ವಾಮಿಯವರು ನಾವು ಎಲ್ಲರೂ ಕೂಡ ತೀರ್ಮಾನವನ್ನು ಮಾಡಿದ್ದೀವಿ. ನಮ್ಮ ರಾಜ್ಯದ ಅಧ್ಯಕ್ಷರು ವಿಜಯೇಂದ್ರ ಅವರು ಇವತ್ತು ತುರ್ತು ಕಾರ್ಯಕ್ರಮ ಇತ್ತು. ಅವರು ಶಿಕಾರಿಪುರದಲ್ಲಿ, ಅದಕ್ಕೋಸ್ಕರ ಶಿಕಾರಿಪುರಕ್ಕೆ ಹೋಗಿದ್ದಾರೆ ತುರ್ತು ಕಾರ್ಯಕ್ರಮ. ಉಳಿದಂಥ ಎಲ್ಲ ತೀರ್ಮಾನಗಳನ್ನು ನಾವು ಪಾರ್ಟಿಯಲ್ಲಿ ನಿನ್ನೆ ಚರ್ಚೆ ಮಾಡಿದ್ದೇವೆ. ಅದು ಚರ್ಚೆ ಮಾಡಿದಂಥ ಎಲ್ಲ ವಿಚಾರಗಳನ್ನು ಇವತ್ತು JDSನ ನಾಯಕರ ಜೊತೆ ಹಂಚ್ಕೊಂಡಿದೆ. ಇನ್ನು ಮುಂದೆ ಒಟ್ಟಿಗೆ ಜೊತೆಯಲ್ಲಿ ಹೋಗುವಂಥ ತೀರ್ಮಾನ ಮಾಡಿದ್ದೇವೆ. ಆ ಥರದ್ದೇನು ಫೈನಲೈಸ್ ಆಗಿಲ್ಲ. ಯಾವ ವಿಚಾರ ತಗೊಬೇಕು ಅನ್ನೋದನ್ನ ಅಧಿವೇಶನ ನಡೆಯುವಂಥ ಸಂದರ್ಭದಲ್ಲಿ ನಾವು ಮತ್ತು ಸುರೇಶ್ ಬಾಬು ಇದ್ದಾರೆ ವಿಧಾನಸಭೆಯಲ್ಲಿ, ಮತ್ತು ಇದು ವಿಧಾನ ಪರಿಷತ್ತಲ್ಲಿ ನಾರಾಯಣ ಸ್ವಾಮಿಯವರು ಗೋಜಾದವರು ಅಲ್ಲಿ ನಾವು ಒಟ್ಟಿಗೆ 4 ಜನ ಕೂತು ಅಧಿವೇಶನದ ಪ್ರಾರಂಭ. ಯಾಕಂದರೆ ಇನ್ನು ಸ್ಪೀಕರ್ ಎಲೆಕ್ಷನ್ ನಡಿಬೇಕು. ಅದರಿಂದ ಸಂತಾಪ ಸೂಚನೆ ಇದೆ. 2 ದಿನ ಇದರಲ್ಲೇ ಕಾಲ ಹೋಗೋದು. ಸರ್, ಜಂಟಿ ಶಾಸಕಾಂಗ ಸಭೆಯನ್ನು ಕರೆಯಲ್ವಾ? ಜಂಟಿ ಶಾಸಕಾಂಗ ಸಭೆ ಯೋಚನೆ ಮಾಡ್ತಾ ಇದ್ದೀವಿ.